ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದ್ರೆ ವಿತ್ ಬೆಳಗ್ಗೆ ಅಂದ್ರೆ ಮ್ಯಾಗ ನಮ್ದು ಅಂದ್ರೆ ಕ್ಲೀನ್ ಮಾಡಿದ್ರೆ ಸೋರುತ್ತಾ ಕ್ಲೀನ್ ಮಾಡಿಲ್ಲ ಅಂದ್ರೆ ಸೋರುತ್ತಾ ಹಿಂಗ ಮತ್ಲೆ ಆಗಿತ್ಲ ಅನ್ನೋದು ಏನಿಲ್ಲ. ಇಲ್ಲಿಂದ ಅನಾವತ್ತ ವ್ಯೂ ತೋರಿಸ್ತೀವಿ ನಿಮ್ಗೆ. ಮೊದಲು ಈ ತರ ಕಸ ಇದೆ ಈಗ. ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊಂತ ಈಗ ಡಿಮಾಂಡಿಗೆ ಹೋಗಿ ಏನೇನು ಶಾಪಿಂಗ್ ಮಾಡ್ತೀವಿ ಏನೇನು ಎಂತೆಂತ ಅಂತ ನೋಡಮ್ಮ. ಒಟ್ಟೆ ನಮ್ ತಂಗಿ ದೇಪಕ್ಕ ಕರ್ಕೊಂಡ್ ಬಂದಾಗ ಏನ್ ದೇಪ್ತಾರ ಅನ್ನೋದು ಏನ್ ದೇಪ್ಬೋದನ್ನಕ ಫೈನಲ್ ಬಿಲ್ ಆಗಿರೋದು ಗೈಸ್. ಇದು ಪತಂಜಲಿ ಇದು ಯಾವ್ದ మీద ಆಟ ಪಾಠ ಎಸ್ ಗೈಸ್. ಇವತ್ತು ಏನ್ ಅನವತ್ತು ಲಾಗ್ ಮಾಡ್ಬೇಕಂತ ಮುಕ್ಕಳರಂಗ ಏನೇನೋ ಕಾಯ್ಕೊಂಡು ಏನೇನೋ ಮಾಡ್ಬೇಕಂತ ಇದ್ನೆ ಎಲ್ಲ ಗಿಸ್ಗೆ ಆಗೋಯ್ತು. ನಮ್ಮ ಅಣ್ಣಕ್ಕವರು ಅವರ ಮಗಳನ್ನ ಬಿಟ್ಟು ಈಗ ಮನೆಗೆ ಹೋಗುತ್ತಿದ್ದಾರೆ. ಬಹಳ ಖುಷಿ ಆಗ್ತಿದೆ ಅಂತ ಅನ್ಕೊಂಡಿನಿ. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದ್ರೆ ವಿತ್ ಬೆಳಗ್ಗೆ ಅಂದ್ರೆ ನಿಯರ್ ಬೈ 10 ಸಮಥಿಂಗ್ ಆಗೈತೆ ಗೈಸಿಗೆ. ಬೆಳಗ್ಗೆ ಈಗ ನಾಳೆ ಅಂದ್ರೆ ಮ್ಯಾಗ ನಮ್ದು ಅಂದ್ರೆ ಕ್ಲೀನ್ ಮಾಡಿದ್ರೆ ಸೋರುತ್ತಾ ಕ್ಲೀನ್ ಮಾಡಿಲ್ಲ ಅಂದ್ರೆ ಸೋರುತ್ತಾ ಅವು ಎಲಿಗಿಲಿ ಬಿದ್ದಿರ್ತಾವಲ್ಲ ಗೈಸ್. ಅದಕ್ಕೆ ಹೋಗಿ ಮ್ಯಾಗ ಕ್ಲೀನ್ ಮಾಡೋದೈತಿ. ಸಂಡೇ ಅಂದ್ರೆ ಸ್ಪೆಷಲ್ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅನ್ನೋ ಪ್ಲಾನ್ಸ್ ಇರ್ತಾವ. ಐ ಥಿಂಕ್ ಇಟ್ ವಿಲ್ ನಾಟ್ ಹ್ಯಾಪನ್ ಫಾರ್ ಮೀ. ಅದಕ್ಕೆ ಇದನ್ನು ಸ್ವಲ್ಪ ಹೋಗಿ ಕಾಲಿಗೆ ಹಾಕಿ ಬರ್ಬೇಕಂತ ಸ್ವಲ್ಪ ಅನವತ್ತ ಸ್ವಲ್ಪ ಮಾಡ್ಬೇಕು. ಇಲ್ಲ ಮನ್ಯಾಗ ಈಗ ಮಾಡಿದಂದ್ರೆ ಸ್ವಲ್ಪ ಆಮೇಲೆ ಏನಾರು ಮಾಡಿನಂತಂದು ಅನ್ಕೋಬಹುದು. ಅಂದ್ರೆ ಏನಾರು ಡೈಲಾಗ್ ಏನಾರು ಬಂದ್ರೆ ಹೇಳ್ಬೋದು. ಮಾಡಿಲ್ಲ ಅಂತಂದ್ರೆ ತೋರಾಡತಾರ. ಎಸ್ ಗೈಸ್, ಈಗ ಮೇಲೆ ಹೋಗಿ ಯಾವ ತರ ಏನೈತಿ ಅಂತ ತೋರಿಸುವ. ಲೆಟ್ಸ್ ಗೋ. ಈಗ ಇಲ್ಲಿಂದ ಟಾಪ್ ವ್ಯೂ ಅಂದ್ರೆ ನಮ್ಮ ಮನೆ ಅಂದ್ರೆ ಹಿಂಗ ಮತ್ಲೆ ಆಗಿತ್ಲ ಅನ್ನೋದು ಏನಿಲ್ಲ. ಎಸ್, ಇಲ್ಲಿಂದ ಅನಾವತ್ತ ವ್ಯೂ ತೋರಿಸ್ತೀವಿ ನಿಮ್ಗೆ. ಇಲ್ಲಿಂದ ನಾರ್ಮಲ್ ಈ ತರ ಕಸ ಇದೆ ಗೈಸ್. ಈಗ ಕಸ ಎಲ್ಲ ಈಗ ಕ್ಲೀನ್ ಮಾಡ್ಬೇಕು. ಎಸ್ ಗೈಸ್, ಇದು ಇಲ್ಲಿಂದ ಚಲೋ ವ್ಯೂ ಅಂದ್ರೆ ಮೆಟ್ಲೆ ಎಲ್ಲ ನಾರ್ಮಲ್. ಈಗ ಇದು ಕಂಬಿ ಕಾಣತ್ತಲ್ಲ, ಇಲ್ಲಿ ಹತ್ಬೇಕು. ಇಲ್ಲಿಂದ ಹಿಂಗ ಮ್ಯಾಗ ಹಿಂಗ ಹತ್ ಬಿಡ್ಬೇಕು. ಲೆಟ್ಸ್ ಗೈಸ್, ಇವೆಲ್ಲ ಈಗ ಕ್ಲೀನ್ ಮಾಡ್ಬೇಕು. ಅಂತ ಹೇಳ್ಕೊಂತ ಮುಗೀತು. ಈಗ ಸೀದಾ ಪಟ್ಟಣ ಸೆಲಿ ಸ್ನಾನ ಮಾಡೋದೈತಿ. ಯಾಕಂದ್ರೆ ನಾವು ವಾರಕ್ಕೆ ಒಂದೇ ಸಲ ಗೈಸ್ ಮಾಡೋದು. ಮೂಡಿದ್ದೆ 2 ಸಲ ಮಾಡ್ತೀನಿ. ಎಸ್, ಈಗ ಸ್ನಾನ ಮಾಡಿ ಡಿಮಾರ್ಟಿಗೆ ಹೋಗೋದೈತಿ. ಭಾಳ ಇವಾಗ ಲೆಟ್ಸ್ ಸಿ. ಆ್ಯಂಡ್ ಒಂದು ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡಕತ್ತೀರ ಅಂದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊಂತ ಹಂಗ ಸ್ವಲ್ಪ ಲೈಕ್ ಶೇರ್ ಕಮೆಂಟ್ ಏನಾರು ಹಾಕ್ರಿ ಅಂತ ಹೇಳ್ಕೊಂತ ನಿಮಗೆ ಏನಾರ ನೆಕ್ಸ್ಟ್ ಯಾವ್ದಾರು ಈ ಚಾಲೆಂಜ್ ಮಾಡಿದ್ರೆ ಒಳ್ಳೆ ಚಾಲೆಂಜ್ಗಿಂತ ಈ ತರ ಟೈಪ್ ಆಗಿ ವಿಡಿಯೋಸ್ ಏನಾರು ಮಾಡ್ರಿ ಅಂತ ನಮಗೂ ಸ್ವಲ್ಪ ಐಡಿಯಾ ಸಿಗುತ್ತೆ ಅಂತ ಹೇಳ್ಕೊಂತ ಲೆಟ್ಸ್ ಗೋ. ಈಗ ಫೈನಲಿ ನಾವು ಹೋಗ್ತಾ ಇರೋದು ಡಿಮಾರ್ಟಿಗೆ. ಅಂದ್ರೆ ಸ್ವಲ್ಪ ಕಸ ಅಂದ್ರೆ ಪೂಜದ್ದು ಎಲ್ಲ ಸಾಮಾನು ಅಂದ್ರೆ ಸ್ವಲ್ಪ ವೇಸ್ಟ್ ಹೂವು ಆಗಿವು ಅವೆಲ್ಲ ಇದು ಅವನ್ನೆಲ್ಲ ಹಾಕಿ ಬರೋಕೆ ಹೊಂಟಿವಿ. ಈಗ ಲೆಟ್ಸ್ ಗೋ. ಈಗ ಡಿಮಾರ್ಟಿಗೆ ಹೋಗಿ ಏನೇನು ಶಾಪಿಂಗ್ ಮಾಡ್ತೀವಿ ಏನೇನು ಎಂತೆಂತ ಅಂತ ನೋಡಮ್ಮ. ಅಂದ್ ಏನಿಲ್ಲ ತರೋದು ಒಂದು ಬ್ರಷ್ ತರೋದೈತಿ, ಅದು ಆಗತ್ತಿಲ್ಲ ನೋಡಮ್ಮ. ಲೆಟ್ಸ್ ಗೋ. ಮನೇಲಿ ನಾವು ಬಂದೀವಿ ಡಿಮಾರ್ಟ್ ಕಡೆ. ಈಗ ನಮ್ಮ ಮಮ್ಮಿಯವ್ರು ಏನಂತ ಶಾಪಿಂಗ್ ಮಾಡ್ತಾರೆ ಅನ್ನೋದು ನನ್ನ ನಿಮ್ಮ ಅಕ್ಕ ಕಾಳೆದಾಗ ಕಾಣೋದು ನೋಡಮ್ಮ. ಒಟ್ಟೆ ನಮ್ಮ ತಂಗಿ ದೇಪಕ್ಕ ಕರ್ಕೊಂಡ್ ಬಂದಾಗ ಲೆಟ್ಸ್ ಏನ್ ದೇಪ್ತಾರ ಅನ್ನೋದು ಏನ್ ದೇಪ್ಬೋದನ್ನಕ ಬಟ್ ದೇಪ್ತಾರ ಗೈಸ್. ಈಗ ಫೈನಲಿ ಬಂದ್ವಿ. ಎಲ್ಲ ಚಪ್ಪಲು ಅವು ಇವು ಗೋಧಿ ಹಿಟ್ಟು ಎಲ್ಲ ಚಪ್ಪಲ್ ಮ್ಯಾಗ ಇಟ್ಟು ನಮ್ಮ ಅನ್ನಕ್ಕವ್ರು ಫ್ರೀ ಇದೇ ಮಾಡ್ತಾರೆ. ಫೈನಲ್ ಬಿಲ್ ಆಗಿರೋದು ಗೈಸ್ 1994. ಇನ್ನು 6 ರೂಪಾಯಿ ಆಟ ಬ್ಯಾಲೆನ್ಸ್ ಇತ್ತು. 2000 ಆಗಕ್ಕೆ. ಇನ್ನಕ್ಕೆ ನಿನ್ನ ಅನಿಸಿಕೆ ನಿಮ್ಮ ತಂಗಿ ಅಲ್ಲ ಸರ್ ನಿಮ್ಮ ಮಗಳು ಬಂದಿದ್ದಕ್ಕೆ ಹೆಂಗೆ ದೇಪಿಸ್ತಾಳೆ ಮತ್ತು ಅದ್ರ ಮತ್ತೆ ಫೀಸ್ ಕಟ್ಟೋದು ಚಪ್ಪಲ್ ಹೆಂಗೆ ಇರ್ತದೆ ಚಪ್ಪಲ್ ಮುಡುತ್ತೆ ಅಲ್ಲ ನೀವು ತಿನ್ನೋದು. ಅದ್ರಾಗ ನೋಡ ಮೇಲೆ ಪೂಜೆದು ಇದೆ ಐತಿ. ಪೂಜೆದು ಇದೆ ಐತಿ. ಅದಕ್ಕೆ ಚಪ್ಪಲ್ ಮುಡಿಸಾಕತ್ತ ಅದಕ್ಕೆ ಮತ್ತೆ ಪೂಜೆ ಅಂತ ಏನು ಅನ್ಎಜುಕೇಟೆಡ್ ಆಗ್ಬಿಟ್ರೆ ಅಂದರೆ ಅರ್ಥನೇ ಆಗೋದ. ಕ್ಲಿಪ್ ಚಪ್ಪಲ್ ಯಪ್ಪ ಗೈಸ್. ಇದು ಪತಂಜಲಿ ಇದು ಯಾವ್ದ మీద ಆಟ
ಆಟ ಪಾಠ ಎಸ್ ಗೈಸ್. ಈಗ ಹೋಗೋಣ. ಇನ್ನೂ ವರ್ಕರ್ ಬೇರೆ ಬಂದಿಲ್ಲ ಪಾಪ. ಹುಡುಗ ಬೆಳಗ್ಗೆ ಬಂದವನು ವರ್ಕರ್ ಹುಡುಗ ಭಾಳ ಬಾಣ ಲೇಟ್ ಆಗ್ತೀರಿ 3:30 ಆತ. ಎಣ್ಣೆದ ಒಂದು ಸ್ವಲ್ಪ ಹಿಂಗೆ ಮಾಡ್ತಿರ್ತಾನೆ ಅವಾಗ ಎಡ್ಸಿಗೆ ಹೋಗುವ. ಕರ್ಕೊಂಬ ಅಲ್ಲಿ ಹಂಗ ದಬ್ಬಿ ಇಟ್ಟು ಬಾ ಅನ್ನಕ್ಕೆ ಹೆಲ್ಪಿಂಗ್ ನೇಚರ್ ಅಲ್ಲೇ ಇಟ್ಟು ಬಾ ಅಂದ್ರೆ ದಬ್ಬಿ ಅಲ್ಲಿ ಬಗ್ಲಾಗ ಇಟ್ಟು ಬರಾಕತ್ತಾಳ. ಏನು ಇದೆ ಹೋಗಿ ಇಟ್ಕೊಂಬ ಹೋಗಲ್ಲಿ. ನೀ ದಿಮಾಕ್ ಮಾಡಬೇಡ, ನೀನು ಹೋಗಿ ಸಲಾಡ್ಬೇಡ. 2 ಚಪ್ಪಲ್ ನಾವು ನಡಿ ಅಲ್ಲಿ ತಗೊಂಬೋಗದನ್ನ ಫಸ್ಟ್ ಅನ್ನಕ್ಕನ್ಕ ಹಿಂದೆ ನೀ ಇಟ್ಕೊಂಬಂದು ಸಲಾಡ್. ನಾಯಿ ಎಲ್ಲಿ ಮೀ ಹಾಕಿದ್ ನೋಡು. ಅದ್ರಲ್ಲಿ ಒಂದೇನಾರು ತಗೊಂಡು ಹೋಗ್ಬೇಕು ತಿನ್ನಕ್ಕಂತಂದು ಉಪ್ಪಿಟ್ಟು ಹಾಕಿ. ನೀನು ಗೈಸ್ ಅಲ್ಲ, ನೀನು ಉಪ್ಪಿಟ್ಟು ಹಾಕಿ ಗೈಸ್ ಗೈಸ್. ಈಗ ಟೈಮ್ 10-10:30 ಆಯ್ತು. ಈಗ ಮನೆಗಿದ್ದೀನಿ. ಬಿಕಾಸ್ ಈಗ ನಮ್ಮ ತಂಗಿಯವರು ವಾಪಸ್ ಊರಿಗೆ ಹೊಂಟ್ರ. ಇವತ್ತು ಏನು ಅನಾಹುತ ಲಾಗ್ ಮಾಡ್ಬೇಕಂತ ಮುಕ್ಕಳರಂಗೆ ಏನೇನೋ ಕಾಯ್ಕೊಂಡು ಏನೇನೋ ಮಾಡ್ಬೇಕಂತಿದ್ನೆ. ಎಲ್ಲ ಗಿಸ್ಗೆ ಆಗೋಯ್ತು ಬಿಕಾಸ್ ಆಫ್ ವರ್ಕರ್ ಈಸ್ ಕಾಲಲ್ಲ ಕೈನೇ ಎತ್ತಾನ. ಅಲ್ಲ ಸಾರಿ, ಕೈಯಲ್ಲ ಕಾಲೇ ಎತ್ಬಿಟ್ಟಾನ. ಅಂದ್ರೆ ಸ್ವಲ್ಪ ಅವನು ಇರ್ತಾರ ಗೈಸ್. ಅಂದ್ರೆ ಆಗ್ತಿರ್ತಾವ ಇವೆಲ್ಲ ನಮ್ದು ಎಲ್ಲ ವೇಕೆನ್ಸಿಕ್ಕಿಂತ ನಮ್ದು ಅಂದ್ರೆ ಏನೋ ವಿಡಿಯೋಸ್ ಎಲ್ಲ ಮಾಡೋ ಎಲ್ಲ ಪ್ಲಾನ್ ಹಾಕಿರ್ತೀವಿ ಊರಿಗೆ ಹೋಗೋದು. ಯಾಕಂದ್ರೆ ಸಿಗದ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಎಲ್ಲಾ ಡೇನೋ ಫ್ರೀ ಇರ್ತಂತ ನಮ್ಗೆ ಹೇಳಕ್ಕಾಗಲ್ಲ. ಅದಕ್ಕೆ ಲಿಟಿಲ್ ಬಿಟ್ಟಿಂಗ್ ಹಾಕ್ತಿರುತ್ತ ಏನೋ ಮಾಡ್ಬೇಕು. ಯಾಕೆ ಇಡೀ ದಿನ ಇವತ್ತು ಅಲ್ಲೇ ಇದ್ವಿ. ಮತ್ತು ವರುಣ್ ಬೇರೆ ಊರಿಗೆ ದೇವಸ್ಥಾನಕ್ಕೆ ಹೋಗಿದ್ದ. ಅವನು ಅಲ್ಲಿ ಇದಾಗ್ಬಿಡ್ತು. ಆಮೇಲೆ ಬಂದ್ಕೊಳ್ಳೋಣ 7 ಸುಮಾರು ಬಂದ್ಕೊಳ್ಳೋ. ನಾ ಬಂದು ಅವಾಗ ಊಟ ಗೀಟ ಮಾಡಿ ಇದು ಮಾಡೀನಿ. ಇವೆಲ್ಲ ಹಾಕ್ತಿರ್ತಾವ, ಇವೆಲ್ಲ ನೋಡ್ತಿರ್ಬೇಕು. ಲೆಟ್ಸ್ ಸಿ ಗೈಸ್. ಬಿಟ್ಟು ಬರಕ್ಕೆ ಹೋಗೋಣ. ಆಮೇಲೆ ಮತ್ತೆ ಶಾಪಿಗೆ ಹೋಗೋಣ ಅಂತ ಹೇಳ್ಕೊಂತ ಲೆಟ್ಸ್ ಗೋ ಗೈಸ್. ಫೈನಲಿ ಈಗ ನಮ್ಮ ಅಣ್ಣಕ್ಕವರು ಅವರ ಮಗಳನ್ನು ಬಿಟ್ಟು ಈಗ ಮನೆಗೆ ಹೋಗುತ್ತಿದ್ದಾರೆ. ಹೆಂಗೆ ಅನಿಸ್ತಿದೆ ಅನ್ನಕ? ಭಾಳ ಖುಷಿ ಆಗ್ತಿದೆ ಅಂತ ಅನ್ಕೊಂಡಿನಿ. ಕರೆಕ್ಟಾ? ಯಾಕಂದ್ರೆ ಖುಷಿ ಅದಕ್ಕಂದ್ರೆ ಎಷ್ಟು ಸಾವಿರ ತೊಗೊಂಡೋಗ ಹೇಳ್ಬೇಕಾ ಬೇಡ ಲಾಗ? ಆಯ್ತಪ್ಪ, ಓಕೆ ಸಾಕಿ. ಹಾಸ್ಟೆಲ್ ಫೀಸ್ ಅವು ಎಕ್ಸೆಟ್ರಾ ಸಪ್ರೇಟ್ ಎಷ್ಟು ಕೊಟ್ಟಿಯ ಗೈಸ್? ಪ್ರತಿ ಸಲ ಅಂದರೆ ಇದು ವಿಡಿಯೋ ನನ್ನ ಪ್ರಕಾರ ಒಂದು ವಾರದ್ದೇನೋ 2-3 ವಾರದ ಕೆಳಗಡೆ ಇದೇ ಲಾಗು, ಇದೇ ಟೈಮಿಂಗು, ಇದೇ ಲಾಗು. ಹೆಂಗೆ ಅನ್ಸಕತ್ತೈತಿ ಡೈಲಾಗ್ ಇವೆಲ್ಲ ಇದೇ ಹೇಳಿನಿ. ಅದಕ್ಕೂ ರೊಕ್ಕ ಕೊಟ್ಟು ಕಳ್ಸ್ರೆ ಇದಕ್ಕೆ ರೊಕ್ಕ ಬೇಕಾರೆ ಆಲ್ಮೋಸ್ಟ್ ಅಲ್ಲಿ. ಆದ್ರೆ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಇಲ್ಲ ಬಾ ನೀ ಎಲ್ಲಕ್ಕೆ. ಅದೇ ಎಷ್ಟು ಕೊಟ್ಟ ಕರೆಕ್ಟ್. ಮತ್ತು ಇವತ್ತು ಡಿಮಾರ್ಟ್ ಎಲ್ಲ ಶಾಪಿಂಗ್ ಎಲ್ಲ ಹಾಕಿಂದ ಗೈಸ್ ಇವತ್ತು. ಅದ್ರ ತೊಗೊಂಡೋಗಕ್ಕೆ ಹಂಗೆ ಯಾಕೆ ಒಬ್ಬಕ್ಕೆ ತಿನ್ನಲ್ಲ ಅವ್ರ ಫ್ರೆಂಡ್ಸು ಅವರು ಇವರು ಇತ್ಯಾದಿ. ಲೆಟ್ಸ್ ನಾವು ಹೋಗೋಣ. ಟೈಮ್ ಲೆಟ್ಸ್ಗೆ. ಫೈನಲಿ ಈಗ ನಾವು ಮನೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಆಗೈತೆ ಗೈಸ್. ಇವತ್ತು ಅನ್ನೋತ್ತ ಮಕ್ಕಳು ಹಂಗೆ ಸುಸ್ತಂತರು ಫುಲ್ ಹೆವಿ ಆಗೈತಿ. ಯಾವಾಗ ಹೋಗಿ ಮಕ್ಕಳೇ ಅನ್ನೋದು ಇವತ್ತು ನಾರ್ಮಲ್ ಡೇಸ್ಗಿಂತ ಇವತ್ತು ಅನ್ನೋದು ಜಾಸ್ತಿ ಆಗೈತೆ ಸುಸ್ತು. ಲೆಟ್ಸ್ ಸಿ ಗೈಸ್. ಈಗ ಐ ಥಿಂಕ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಿದ್ರೆ ವಿಸಿಟ್ ಕೊಟ್ಟಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಹೊತ್ತು ಬಿಡ್ರಿ ಅಂತ ಹೇಳ್ಕೊತ, ನೀವು ಚಲೋ ಊಟ ಮಾಡಿರಿ, ನಾವು ಊಟ ಮಾಡೀವಿ ಅಂತ ಹೇಳ್ಕೊತ, ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.